ಅರ್ಧಂಬರ್ಧ ನಾವು ಒಪ್ಪೋದಿಲ್ಲ. ಈಗ ಬಂದಿದ್ದಾರೆ, ಆಮೇಲೆ ಅವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಾಂತಂದ್ರೆ ಗಣಿಗಾರಿಕೆ ನಿಲ್ಲಿಸಬೇಕು. ಇಲ್ಲಾಂತಂದ್ರೆ ಗಣಿಗಾರಿಕೆ ನಿಲ್ಲಿಸಿ. ಜಪಾನ್ನಲ್ಲಿ ಒಂದು ಟ್ರೈನು ಕೇವಲ ಒಂದು ಮಗು ಸ್ಕೂಲ್ಗೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಟ್ರೈನ್ ಅನ್ನು ನಿಲ್ಲಿಸಿಲ್ವಂತೆ. ಲಾಸ್ ಆಗ್ತಿದೆ. ಹಾಗೇನೆ ಇಲ್ಲಿ ನೀವು ಏನ್ರಿ ಏನು ಹೆಂಗಿರತ್ತೆ ನಮ್ಗೆ, ಆ ಹೆಂಗ್ಸು ಒಬ್ಳಿಗೆ ಬೇಕಾಗಿ ಇಲ್ಲ, ಒಬ್ಳಿಗೆ ಬೇಕಾಗಿನೇ ಮಾಡ್ಬೇಕು. ಅದು ಕಾನೂನು ಅಂತಂದ್ರೆ ಕೇವಲ ದೊಡ್ಡ ದೊಡ್ಡವರದು, ರಾಹುಲ್ ಗಾಂಧಿದು, ಯಡಿಯೂರಪ್ಪನವ್ರದ್ದು, ಇನ್ನೇನು ಸಿದ್ದರಾಮಯ್ಯನವ್ರದ್ದು, ಇವರ ಫ್ಯಾಮಿಲಿಗೆ ಮಾತ್ರ ಅಲ್ಲ ರೂಲ್ಸ್ ಇರೋದು. ಪ್ರತಿಯೊಬ್ಬರಿಗೂ ಇರಬೇಕು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿನೇ ಇರಬೇಕು. ಲಂಬಾಣಿ ಸಮುದಾಯದ ತಾಯಿ ಅವ್ರೇನ್ ಲೈಫ್ ಅನ್ನ ಏನು ಆತ್ಮಹತ್ಯೆ ಮಾಡೋದು ಬೇಡ, ಪ್ರಶ್ನೆ ಅಂತಲ್ಲ, ಮಾಡಿಲ್ಲ. ಗಂಡ ಮತ್ತೊಂದಿದೆ, ಕಷ್ಟಪಟ್ಟು 10 ಲಕ್ಷ 10 ಲಕ್ಷ ಏನೇ ಆಗಿರ್ಲಿ, ಒಂದು ಮನೆ ಕಟ್ಟಿದ್ದಾರೆ, ಮನೆ ಬಿರುಕು ಬಿಟ್ಟಿದೆ ಅಂತಂದ್ರೆ ಮತ್ತೆ ನೀವೆಲ್ಲ ಹಾಕಿರೋದು ಸುಟ್ಟು ಬೂಟ್ ಹಾಕೊಂಡು ಹೋಗ್ಬೇಕು, ಕೊಡ್ಬೇಕಂತ. ನೋಡಿ ಏನೆಲ್ಲ ಆಯ್ತು ಅಂತ ಹೇಳ್ತೀನಿ. ಕಲ್ಲು ಗಣಿಗಾರಿಕೆ ಹೆಂಗ್ ಅವಕಾಶ ಕೊಟ್ರಿ ನೀವು? ವಿಜುವಲ್ಸ್ ಇದೆಯಲ್ಲ ನೋಡಿ. ಸುಪತ್ರಿ ಹೆಲ್ಲೆ ಅಕ್ರಮ ಕಲ್ಲು ಗಣಿಗಾರಿಕೆ ಬಗ್ಗೆ ವರದಿ ಮಾಡ್ತೀವಿ. ನೋಡಿ ಎಷ್ಟು ಜನ ಬಂದ್ರು ಆ ಒಂದು ತಾಯಿ ಪರವಾಗಿ. ನೀವು ಕೇವಲ ಜಾತಿ ಗಣತಿ ಮಾಡಿದ್ವಿ, ಹಿಂದುಳಿದವರೆಷ್ಟು, ಬಡವರೆಷ್ಟು, ದಲಿತರೆಷ್ಟು, ಅದರಲ್ಲಿ ಬಲ ಎಷ್ಟು, ಎಡ ಎಷ್ಟು, ಇದೆಲ್ಲ ಮಾಡಿದ ತಕ್ಷಣ ಪರಿಹಾರ ಆಗೋದಿಲ್ಲ. ಆ ತಾಯಿ ಬಳಿ ಹೋಗ್ಬೇಕು, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಇವತ್ತು ಯಾರು ಇಷ್ಟೆಲ್ಲ ಜೀಪ್ ಬರಕ್ ಕಾರಣ ಏನಂತಂದ್ರೆ ಇವತ್ತು ಸುಪತ್ರಿ ಆ ತಾಯಿ ಬಗ್ಗೆ ಒಂದು ಸ್ಟೋರಿ ಮಾಡಿದೆ. ಬಂದ್ರಲ್ವಾ, ಎಲ್ಲರೂ ಕೂಡ ಬರಬೇಕಲ್ವಾ. ಬಂದು ನೀವು ಬಂದೆ, ಪೋಸ್ಟ್ ಕೊಟ್ಟೆ, ಫೋಟೋ ತಗೋ, ಇಲ್ಲ. ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಗೊತ್ತಾಗಬೇಕು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮ ಕಲ್ಲು ಗಣಿಗಾರಿಕೆ ಸ್ಪಾಟ್ಗೆ ಓಡೋಡ್ ಬರ್ತಾರೆ ಅಧಿಕಾರಿಗಳು. ಲಕ್ಷ್ಮೇಶ್ವರ ತಹಶೀಲ್ದಾರ್ ಬರ್ತಾರೆ ವಾಸುದೇವ ಸ್ವಾಮಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಉಮೇಶ್ ಬರ್ತಾರೆ, ಅರಣ್ಯ ಇಲಾಖೆ RF ರಾಮಪ್ಪ ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಬ್ಲಾಸ್ಟಿಂಗ್ ಮಾಡಿದ್ರೆ FIR ದಾಖಲಿಸುವುದಾಗಿ ಎಚ್ಚರಿಕೆ ಕೊಡ್ತಾರೆ. ನಿಮ್ಮ ಎಚ್ಚರಿಕೆ ಬೇಡ, ದಾಖಲಿಸಿ. ಬ್ಲಾಸ್ಟಿಂಗ್ ಆಗಿದೆಯಲ್ಲ, ಏನ್ ಎಚ್ಚರಿಕೆ ಕೊಡೋದು? ಅಡ್ಜಸ್ಟ್ಮೆಂಟಾ? ನಮ್ಮ ಹತ್ರ ಇಟ್ಕೋಬೇಡಿ ಅದನ್ನೆಲ್ಲ. ಗ್ರಾಮಸ್ಥರು ದೂರು ಕೊಟ್ಟರೆ ಕ್ರಮ ಕೈಗೊಳ್ತೇವೆ ಅಂತ ಆಫೀಸರ್ಸ್. ಆ ತಾಯಿ ಹತ್ರ ದೂರು ತಗೊಳ್ಳಿ, ಆ ತಾಯಿ ಹತ್ರ ದೂರು ತಗೊಳ್ಳಿ. ಕೊಡಮ್ಮ ದೂರ ಅಂತ ಹೇಳಿ. ಗ್ರಾಮಸ್ಥರು ಕೊಟ್ರೆ ಬಿರುಕು ಬಿಟ್ಟ ಮನೆಗಳಿಗೆ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ. ಚರ್ಚಿಸುತ್ತೇವೆ ಅಂತಂದ್ರೆ ಏನು? ನರೇಂದ್ರ ಮೋದಿ ಬರ್ಬೇಕದಕ್ಕೆ? ಸಿದ್ದರಾಮಯ್ಯ ಬರ್ಬೇಕದಕ್ಕೆ? ಮತ್ತೆ ನೀವೇ ಹಾಕಿರೋದು ಚರ್ಚೆ ಮಾಡ್ಲಿಕ್ಕೆ? ಚರ್ಚೆ ಮಾಡಿ. ಏನು ಭಾರತ ಪಾಕಿಸ್ತಾನ ಗಡಿ ಒಪ್ಪಂದ ಇದು. ಆ ಬಿರುಕು ಬಿಟ್ಟಿದೆಯಲ್ಲ, ಅದು ಆ ಕಡೆ ಪಾಕಿಸ್ತಾನ, ಈ ಕಡೆ ಭಾರತ, ಅದು LOC ಲೈನ್ ಆಫ್ ಕಂಟ್ರೋಲ್. ಇವ್ರು ಜೋಡಿಸ್ಲಿಕ್ಕೆ ಚರ್ಚೆ, ಕೂತ್ಕೊಂಡು ಚರ್ಚೆ ಮಾಡೋದು. ಮಾಡಂಗಟ್ಟೆ 5 ನಿಮಿಷ ಕೆಲಸ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಉಮೇಶ್ ಹೇಳಿಕೆ. ಉಮೇಶ್ ಅವರು ಹೇಳಿ, ಆ ಪ್ರಾಬ್ಲಮ್ ಸಾಲ್ವ್ ಆಗದೇ ಇರೋ ತನಕ ಸಂಬಳ ತಗೊಳ್ಬೇಡಿ. ನೀವು ನಿಮ್ ಜವಾಬ್ದಾರಿ ಅಲ್ವಾ ಉಮೇಶ್? ಚರ್ಚೆ ಮಾಡ್ತಾರಂತೆ, ಮತ್ತೊಂದು ಮಾಡ್ತಾರಂತೆ, ಮಾಡಿ ಬೇಗ ಬೇಗ. 24 ಗಂಟೆಯಲ್ಲಿ ಆಗಲ್ವಾ? ನಾಳೆ ಅಲ್ಲಿಗೆ ಸಿದ್ದರಾಮಯ್ಯ ಬರ್ತಾರೆ, ನರೇಂದ್ರ ಮೋದಿ ಬರ್ತಾರೆ ಅಂತಂದ್ರೆ 5 ನಿಮಿಷದಲ್ಲಿ ರೋಡ್ ಆಗತ್ತೆ. ಈ ತಾಯಿಗೆ ಯಾಕಾಗಲ್ಲ? ಈಗ ನಾಳೆ ಸಿದ್ದರಾಮಯ್ಯ ಬರ್ತಾರೆ ಆ ಊರಿಗೆ, ನಾನು ಆ ತಾಯಿಯನ್ನ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡಿಸ್ತೀನಿ, 2 ನಿಮಿಷದಲ್ಲಿ ಕೆಲಸ ಆಗುತ್ತೆ. ಅದು ಹೆಂಗಾಗತ್ತೆ? ಆಗ ರೂಲು ರೆಗ್ಯುಲೇಷನ್ಸ್ ಬರಲ್ಲ. ಮಾಡಿ. ಓಕೆ, ಸಲಾಂ. ಓಕೆ, ಅರ್ಧಂಬರ್ಧ ಸಲಾಂ, ಇದು ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೂಡ. ಅವರು ಬಂದ್ರು ಹೋದ್ರು, ಚಾ ಕುಡಿದು ಹೋದ್ರು ಅಂತಂದ್ರೆ ಸಲಾಂ ಯಾಕೆ ಕೊಡ್ಬೇಕು ಅವ್ರಿಗೆ? ಬನ್ನಿ, ನಮ್ಮ ರಿಪೋರ್ಟರ್ ಹೋಗಿ ಫಸ್ಟ್. ಮಂಜು ಪತ್ತಾರ್ ನಮ್ಮ ಜೊತೆ ಇದ್ದಾರೆ. ಮಂಜು, ಆಮೇಲೆ ಮಂಜುನಾಥ್ ಸಾಳಿ ಯಾರಿದು? ಓಕೆ, ಮಂಜು ಪತ್ತಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಓಕೆ, ಇವರೆಲ್ಲ ಬಂದ್ರು ನಿಜ. ಬಂದು ನಮಗೇನಿಲ್ಲ ಅಮ್ಮಾಯಿತನ ಮಾಡಬೇಕಾಗಿಲ್ಲ ಯಾರು ಕೂಡ. ಬಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ನಮಗೆ. ಅವ್ರು ಬಂದ್ರು, ಪೋಸ್ಟ್ ಕೊಟ್ರು, ಫೋಟೋ ಕೊಟ್ರು, ಬಂದ್ರೆಷ್ಟು ಹೋದ್ರೆಷ್ಟು. FIR ಯಾಕೆ ಆಗೋದಿಲ್ಲ? ಅದಕ್ಕೆ ಕಂಪ್ಲೇಂಟ್ ಯಾಕೆ ಕೊಡಬೇಕು? ಜನವಸತಿ ಪ್ರದೇಶದಲ್ಲಿ ಅದನ್ನ ಮಾಡಬಾರ್ದು ಅಂತ ಇದೆಯಲ್ಲ. ಇವ್ರೇನ್ ಕಾಯೋದು? ಅವ್ರಿಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವ್ರದ್ದು. ಆ ತಾಯಿಯ ಪರಿಹಾರದ ಬಗ್ಗೆ ಚರ್ಚೆ ಮಾಡ್ತೇವೆ, ಇವ್ರಿಗೆ ಗೊತ್ತಿಲ್ವಾ? ಈ ತರ ಆ ಬ್ಲಾಸ್ಟ್ ಆದ್ರೆ ಪರಿಹಾರ ಇದೆಯಾ ಇಲ್ವಾ ಅಂತ ಗೊತ್ತಿಲ್ವಾ? ಅಥವಾ ಗಣಿಗಾರಿಕೆ ಯಾರು ಮಾಡ್ತಾ ಇದ್ರೆ ಅವರಿಂದ ಕೊಡ್ಸೋಕ್ಕಾಗೋದಿಲ್ವಾ? ನನಗೇನಿದು ಕಂಪ್ಲೀಟ್ ಆದಂಗೆ ಕಾಣ್ತಾ ಇಲ್ಲ. ಹೇಳಿ, ನಿಮ್ಮ 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 ಸೈಡ್ ಇಂದ ಏನಿದೆ ಇದ್ರ ಬಗ್ಗೆ?
ಹೌದು ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಸಾಕಷ್ಟು ದಿನಗಳಿಂದ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ಆರೋಪಗಳಿದ್ದು, ಅದೇ ರೀತಿಯಾಗಿ ಇತ್ತೀಚೆಗೆ ಬ್ಲಾಸ್ಟಿಂಗ್ ಆಗಿ ಸುಮಾರು 40ಕ್ಕೂ ಹೆಚ್ಚು ಮನೆಗಳು ಕೂಡ ಬಿರುಕು ಬಿಟ್ಟಿದ್ವು. ಹೀಗಾಗಿ ರಾತ್ರಿ ವೇಳೆಯಲ್ಲಿ ಬ್ಲಾಸ್ಟಿಂಗ್ ಆಗುತ್ತೆ, ಹೀಗಾಗಿ ನಮಗೆ ಈ ಒಂದು ಗ್ರಾಮದಲ್ಲಿ ವಾಸ ಮಾಡಲು ಆಗ್ತಾ ಇಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳ್ಕೊಂಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಸೂಪರ್ 3 ಯಲ್ಲಿ ಒಂದು ಪ್ರಸಾರವಾದ ನಂತರ ಇವಾಗ ಎಲ್ಲ ಅಧಿಕಾರಿಗಳು ಅಂದ್ರೆ 4 ಇಲಾಖೆ ಅಧಿಕಾರಿಗಳು ಕೂಡ ಏನು ಗಣಿಗಾರಿಕೆ ನಡೀತಾ ಅಂತ ಹೇಳಿ ಏನು ಆರೋಪ ಮಾಡಿದ್ರು ಗ್ರಾಮಸ್ಥರು, ಆ ಸ್ಥಳಗಳನ್ನು ಕೂಡ ಪರಿಶೀಲನೆ ಮಾಡಿದ್ರು. ಏನು ಲಕ್ಷ್ಮೇಶ್ವರ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲೆಲ್ಲಿ ಅಂದ್ರೆ ಆದ್ರಹಳ್ಳಿ ಸುತ್ತಮುತ್ತಲೂ ಕೂಡ ಸಾಕಷ್ಟು ಗುಡ್ಡ ಇರೋದ್ರಿಂದ ಅಲ್ಲಿ ಕೆಲವು ಸಕ್ರಮ ಕಲ್ಲು ಗಣಿಗಾರಿಕೆ ಮಾಡಿದ್ರೆ ಇನ್ನು ಕೆಲವು ಅಕ್ರಮ ಗಣಿಗಾರಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳಿದ್ದಾವೆ. ಹೀಗಾಗಿ ಯಾರಾದರೂ ಕಲ್ಲು ಬ್ಲಾಸ್ಟಿಂಗ್ ಮಾಡಿದಾರಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಆದ್ರೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತ ಸಮಯದಲ್ಲಿ ಏನು ಅಷ್ಟೊಂದು ದೊಡ್ಡ ಪ್ರಮಾಣದ ಬ್ಲಾಸ್ಟಿಂಗ್ ಇಲ್ಲಿ ಆಗಿಲ್ಲ ಅಂತೇಳಿ ಅಧಿಕಾರಿಗಳು ತಿಳಿಸಿದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಬ್ಲಾಸ್ಟಿಂಗ್ ಆದ್ರೆ ನಾವು ಸೂಕ್ತವಾದ ಕ್ರಮ ಕೈಗೊಳ್ತೇವೆ. ಆದ್ರೆ ಅವರು ಹೇಳುವಂತ ಮನೆಗಳೇನು ಬಿರುಕು ಬಿಡ್ತಾ ಇದ್ದಾವೆ, ಇದಕ್ಕೆ ಪ್ರಮುಖವಾಗಿ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಂದನೇ ಆಗಿದೆ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ಸರಿ ಆ ಮಣ್ಣಿನ ಕುಸಿತನೂ ಕೂಡ ಆಗ್ಬೋದು, ಅಥವಾ ಅವರು ಮನೆ ಕಟ್ಟಿಸಿಕೊಳ್ಳುವಂತ ಸಮಯದಲ್ಲಿ ಮಣ್ಣು ಅಥವಾ ಆ ಭೂಮಿ ಸರಿಯಾಗಿ ಇಲ್ಲದಂತ ಸಮಯದಲ್ಲಿ ಕೂಡ ಈ ರೀತಿ ಆಗ್ತವೆ. ಈ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ತಿಳಿಸಿದ್ರು. ಈವಾಗ ಬಿರುಕು ಬಿಟ್ಟಿದ್ರ ಬಗ್ಗೆ ಪರಿಹಾರ ಕೊಡಬೇಕಂತೇಳಿ ರಿಪಬ್ಲಿಕ್ ಕನ್ನಡನೂ ಕೂಡ ಆಗ್ರಹ ಇಟ್ಟಿತ್ತು. ಆ ಸಮಯದಲ್ಲಿ ನಾವು ಪರಿಹಾರದ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇವೆ. ಇದು ಯಾವ ಒಂದು ಕಾರಣಕ್ಕೆ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ ಎನ್ನುವುದರ ಬಗ್ಗೆನೂ ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಆದ್ರೆ ಹೀಗೆ ನಾವು ಅಲ್ಲಿ ಯಾವುದೇ ರೀತಿಯಿಂದ ಬ್ಲಾಸ್ಟಿಂಗ್ ಆಗದಂತೆ ಮುನ್ನೆಚ್ಚರಿಕೆಯಾಗಿ ಕ್ರಮ ಕೈಗೊಳ್ತೇವೆ. ರಾತ್ರಿ ಹಗಲು ಎನ್ನದೇದು ಕೂಡ ನಾವು ಎಲ್ಲ ಕಡೆ ಅಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಂಡಿರ್ತೇವೆ. ಇಲ್ಲ ಮಂಜು ಪತ್ತಾರ್, ನನಗೆ ಇಲ್ಲೇನೋ ಫಿಶಿ ಕಾಣ್ತಾ ಇದೆ, ನನಗೇನೋ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ದಂಗೆ ಕಾಣ್ತಾ ಇದೆ. ನನಗೆ ತಹಶೀಲ್ದಾರು, ಆಮೇಲೆ ಅಲ್ಲಿಯ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಉಮೇಶ್, RFO ರಾಮಪ್ಪ, ಈ ಮೂವರ ಡಿಟೇಲ್ಸ್ ಏನ್ ಪೋಸ್ಟ್ ಅಲ್ಲಿ ಇದ್ದಾರೆ ನಾನು ಕಳಿಸ್ಕೊಡಿ. ನಾನು ಇದನ್ನ ಈಶ್ವರ್ ಖಂಡ್ರೆ ಕಳಿಸ್ತೀನಿ. ನನಗೆ ಇವರು ಏನೋ ಸರಿ ಮಾಡ್ದಂಗೆ ಕಾಣ್ತಾ ಇಲ್ಲ, ಇವರೇನೋ ಅಡ್ಜಸ್ಟ್ಮೆಂಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಕೂತ್ಕೋತಾರಂತೆ, ಮಾಡ್ತಾರಂತೆ, ಮತ್ತೊಂದು ಮಾಡ್ತಾರಂತೆ. ಏನ್ ಇದು ಏನ್ ಮಾನ್ ಇದು ಆಪರೇಷನ್ ಏನಂತ ಆಪರೇಷನ್ ಬ್ಲೂ ಸ್ಟಾರ್ ಇದು. ಅವ್ನು ದಾಖಲೆ ಇದ್ರೆ ಮಾಡಿದ್ರೆ ಕೇಳ್ಬೇಕಪ್ಪ FIR. ಇದು ನಾಟಕ ಆಗ್ತಾ ಇದೆ ಮಂಜು ಪತ್ತಾರ್, ನನಗೆ ಅನಿಸ್ತಾ ಇದೆ ನಾಟಕ, ಡ್ರಾಮಾ ಆಗ್ತಾ ಇದೆ. ಈ ಮೂವರು ಕೆಲಸದಲ್ಲಿರಬಾರ್ದು. ಈ ತಾಯಿಗೆ ನ್ಯಾಯ ದೊರಕಿಸೋಕೆ ಆಗದೇ ಇದ್ರೆ ಈ ಮೂವರು ಕೂಡ ಕೆಲಸದಲ್ಲಿರಬಾರ್ದು. ಫಿಟ್ಟಿಂಗ್ ಇಡ್ತೀನಿ ಆ ತಾಯಿಯ ಪರವಾಗಿ. ಇವರು ಕೆಲಸ ಮಾಡ್ತಾ ಇಲ್ಲ, ಬಂದ್ರು ಹೋದ್ರು, ಪೋಸ್ಟ್ ಕೊಟ್ರು, ನಮ್ಮ ಹತ್ರ ನಡೆಯಲ್ಲ. ಈಗೊಂದು ಬ್ರೇಕ್ ಆದಂದ್ರೆ ಈ ಸುದ್ದಿ ಮುಂದುವರಿಯುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಯಾಕೆ ಆ ತಾಯಿಗೆ ನ್ಯಾಯ ದೊರಕಬೇಕು. 40 ಮನೆಗಳು ಹಾಳಾಗಿದೆ ಅಂತಂದ್ರೆ 40 ಮಂದಿ ಕಂಪ್ಲೇಂಟ್ ಕೊಡ್ಬೋದಲ್ಲ. ಅವ್ರು ಬಂದು ನೀವು ಕಂಪ್ಲೇಂಟ್ ಕೊಟ್ರೆ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಕಂಪ್ಲೇಂಟ್ ಕೊಟ್ರೆ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ. ಹಂಗೆ ನಾನು ಕರೆಂಟ್ ಬಿಲ್ ಕಟ್ಟೋದಿಲ್ಲ, ಕಟ್ ಮಾಡ್ಕೊಂಡು ಹೋಗಲ್ವಾ? ಹಾಗೆ ನಾನು ಹೇಳ್ಬೋದಲ್ಲ, ನಾನು ಕೊಟ್ರೆ ಮಾಡ್ತೀನಿ, ನನಗೆ ಇಷ್ಟ ಬಂದಾಗ ಮಾಡ್ತೀನಿ, ಆಗತ್ತಾ? ಆಗೋದಿಲ್ಲ ಅಲ್ವಾ? ಈ ಮೂವರಿಗೂ ಸ್ಯಾಲರಿ ನಾವು ಕೊಡೋದಲ್ವಾ? ಅವ್ರಿಗೆ ಆ ವ್ಯವಸ್ಥೆ ಮಾಡ್ಬೇಕಲ್ವಾ? ಇದ್ರ ಬಗ್ಗೆ ಮಾತಾಡ್ತೀನಿ ಒಂದು ಪುಟ್ಟ ಬ್ರೇಕ್ ಆದ ನಂತರ.